ಮಂಜಣ್ಣವ್ರು ಹೇಳಿರ್ತಕ್ಕಂಥದ್ದು ಯುದ್ಧ ನಿಲ್ಲಿಸಬಾರ್ದಾಗಿತ್ತು. ನಾವು ಇಂಥ ಅವಕಾಶ ನಮ್ಗೆ ಸಿಗೋದಿಲ್ಲ, ಇಂಥ ಅವಕಾಶ ಮತ್ತೆ ನಮ್ಗೆ ಸುವರ್ಣ ಅವಕಾಶ ಸಿಗೋದಿಲ್ಲ. ಯುದ್ಧವನ್ನ ಪ್ರಾರಂಭ ಮಾಡಿದ್ಮೇಲೆ ನಮ್ಮ ಹೆಣ್ಮಕ್ಳ ಮೇಲೆ, ನಮ್ಮ ಹೆಣ್ಮಕ್ಳು ಅರ್ಶಿನ ಕುಂಕುಮ ಕಿತ್ಕೊಂಡಿರ್ತಕ್ಕಂಥವ್ರನ್ನ ನಿರ್ನಾಮ ಮಾಡಿ ಬರ್ಬೇಕಾಗಿತ್ತು ಅಂತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥದ್ದು. ಮಂಜಣ್ಣ ಯಾವತ್ತೂ ಕೂಡ ಪಕ್ಷಾತೀತವಾಗಿ ನಡ್ಕೊಂಡಿರ್ತಕ್ಕಂಥವ್ರು, ಧರ್ಮಗಳಿಗೆ ಅತೀತವಾಗಿ ನಡ್ಕೊಂಡಿರ್ತಕ್ಕಂಥ ಮನುಷ್ಯತ್ವ ಮಂಜಣ್ಣನಿಗಿರ್ತಕ್ಕಂಥದ್ದು. 15 ದಿವಸದಲ್ಲಿ ಇಲ್ಲಿ ಬಂದು ಗೆದ್ದಿದ್ದಾರೆ ಅಂದ್ರೆ ಅವರ ವ್ಯಕ್ತಿತ್ವ ಮತ್ತು ಅವರು ಎಲ್ಲಾ ಧರ್ಮಗಳ ಜೊತೆ ಇರ್ತಕ್ಕಂಥ ಒಡನಾಟದಿಂದ ಅಷ್ಟೇ ಗೆದ್ದಿರ್ತಕ್ಕಂಥದ್ದು. 27 ಜನ ಯಾರು ಸತ್ತಿದ್ದಾರೆ ಅಂತ ನಾವು ಇಂಡಿಯಾ ಡಿಕ್ಲೇರ್ ಮಾಡಿದೀವಿ ಸರ್. 27 ಜನ ಯಾರ್ಯಾರು ಸತ್ತಿದ್ದೀವಿ ಅಂತ. ಉಗ್ರವಾದಿಗಳು ಯಾರು ಸತ್ತಿದ್ದಾರೆ ಬಿಡುಗಡೆ ಮಾಡ್ಲಿ ಬಿಡ್ರಿ, ತಪ್ಪೇನಿದೆ? ಸತ್ತೋಗಿರೋ ಹೆಸರಲ್ಲಿ ನಾವು ಖುಷಿ ಬೀಳ್ತೀವಲ್ವಾ? ಅವ್ನು ಯಾರೋ ಬಂದು 4 ಜನ ಸುಟ್ಬಿಟ್ಟು ಹೋದ್ರಲ್ಲ, ಅವ್ರಿಗೆ ಸತ್ತೋದ್ರ ಅವ್ರನ್ನ ಇಂಪಾರ್ಟೆಂಟ್ ಆಗಿ ಅವ್ರು ಸಾಯಿಸ್ಬೇಕಾಗಿತ್ತು. ಅವ್ರು ಸತ್ತಿದ್ದಾರೆ ಇಲ್ವ ಅನ್ನೋದೇ ಗೊತ್ತಿಲ್ವಲ್ಲ. ನಮ್ಮ ಹೆಣ್ಮಕ್ಳು ತಗೊಂಡ್ರಲ್ಲ. ಅಟ್ಯಾಕ್ ಆದಾಗ, ಪಹಲ್ಗಾಮ್ ಅಟ್ಯಾಕ್ ಆಯ್ತು ಈಗ ಆದಾಗ ಮೋದಿ ಅವ್ರು ಎಲ್ಲಿದ್ರು? ಮೋದಿ ಅವ್ರು ಎಲ್ಲಿದ್ರು ಸರ್? ಯಾರ ಜೊತೆ ಪ್ರಚಾರದಲ್ಲಿ ಇರೋಣ ನೀನು ನಿಮಿಷ. ಎಲ್ಲಿದ್ರು ಸರ್ ಅವರು? ಬಿಹಾರ ಎಲೆಕ್ಷನ್ ಅಲ್ಲಿ ಎಲ್ಲಿದ್ರು ಸರ್? ನೀವೇ ಹೇಳಿ, ಎಲ್ಲಿದ್ರು ಅವರು? ನೀವ್ ಅವ್ರು ಎಲ್ಲಿದ್ರು ಹೇಳಿ ಸರ್, ತಾವ್ ಹೇಳಿ ಸರ್. ತಾವು ಜ್ಞಾನವಂತರು, ಬುದ್ಧಿವಂತರು ಹೇಳಿ. ದಿನಾಂಕ 22 ಏಪ್ರಿಲ್ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಉಗ್ರವಾದಿಗಳಿಂದ ಕಾಶ್ಮೀರಕ್ಕೆ ಪ್ರವಾಸ ಹೋಗಿರ್ತಕ್ಕಂಥ ಎಲ್ಲ ಧರ್ಮೀಯರ ಮೇಲೂ ಕೂಡ ಉಗ್ರಗಾಮಿಗಳು ಅಟ್ಯಾಕ್ ಮಾಡ್ತಾರೆ. ಅದರಲ್ಲಿ 27 ಜನ ಸತ್ತೋಗ್ತಾರೆ. ಬಹುಶಃ ನೀವೇ ಇದೇ ಶಾಸಕರ ಕಚೇರಿಯಲ್ಲಿ 23 ಅಥವಾ 24 ಬಂದು ಬೈಟ್ ತಗೊಂಡಿದ್ದೀರಿ. ಏನ್ ಸರ್ ಪಹಲ್ಗಾಮಲ್ಲಿ ಅಟ್ಯಾಕ್ ಆಗಿದೆ, ಏನ್ ಮಾಡ್ಬೇಕು ಅಂತ. ಮಂಜಣ್ಣವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಅಲ್ಲಿ ಸತ್ತಿರ್ತಕ್ಕಂಥವ್ರೆಲ್ಲರೂ ಕೂಡ ನನ್ನ ಕುಟುಂಬದ ವೈಯಕ್ತಿಕ ವ್ಯಕ್ತಿಗಳಿದ್ದಂಗೆ. ನನ್ನ ದೊಡ್ಡಪ್ಪ, ಚಿಕ್ಕಪ್ಪ, ಮಾವ, ಅಕ್ಕಂದ್ರು ಸತ್ತಿರ್ತಕ್ಕಂಥದ್ದು. ಇದೇ ಭಾಷೆಯನ್ನು ಅವ್ರು ಅವತ್ತು ಬಳಸಿದ್ದು. ಯಾವ ಕಾರಣಕ್ಕೆ ಅವ್ರು ಬಳಸಿದ್ದು? ದೇಶದಲ್ಲಿ ಇವತ್ತಾಗಿರ್ತಕ್ಕಂಥ ಆ ದಾಳಿಯನ್ನ ಕೂಡಲೇ ಖಂಡಿಸಿದ್ರು. ಅದಾದ್ಮೇಲೆ ಪುನಃ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ ಸಿದ್ದರಾಮಯ್ಯನವರು ಯುದ್ಧಕ್ಕೆ ವಿರೋಧ ಮಾಡಿದ್ದಾರೆ ಅಂತೇಳಿ ತಾವೆಲ್ಲರೂ ಬಂದು ಇಲ್ಲಿ ಪ್ರಶ್ನೆ ಮಾಡಿದ್ರೆ, ಸಿದ್ದರಾಮಯ್ಯ ಸಾಹೇಬರು ವಿರೋಧ ಮಾಡಿದ್ದರಾದ್ರೆ ನಾನು ಯುದ್ಧದ ಪರವಾಗಿದ್ದೀನಿ ಅಂತ ಕೂಡ ಹೇಳಿದ್ರು. ಅವತ್ತು ಯುದ್ಧ ಆಗ್ಲೇಬೇಕು, ಉಗ್ರವಾದಿಗಳನ್ನ ಮಟ್ಟ ಹಾಕ್ಲೇಬೇಕು, ನನ್ನ ಹೆಣ್ಣು ಮಕ್ಕಳ ಸಿಂಧೂರವನ್ನ ಕಿತ್ಕೊಂಡಿರ್ತಕ್ಕಂಥ, ಆ ಅರ್ಶಿನ ಕುಂಕುಮ ಕಿತ್ಕೊಂಡಿರ್ತಕ್ಕಂಥ ಅದೇ ಪದ ಹೇಳಿದ್ದು. ಯಾರು ಕಿತ್ಕೊಂಡಿದ್ದಾರೋ ಅವರನ್ನ ಹತ ಮಾಡ್ಬೇಕು, ಅವರನ್ನ ಮಣಿಸ್ಬೇಕು, ಅವರನ್ನ ನಿರ್ನಾಮ ಮಾಡ್ಬೇಕಂತಕ್ಕಂಥ ಭಾಷೆಯನ್ನ ಅವತ್ತು ಕೂಡ ಬಳಸಿದ್ರು. ಬಹುಶಃ 2019 ಪುಲ್ವಾಮಾ ಇನ್ಸಿಡೆಂಟ್ ಆದಾಗೂ ಕೂಡ ಮಂಜಣ್ಣವ್ರಿಗೆ ಶಾಸಕರು ಇರಲಿಲ್ಲ. ನೀವು ಪುನಃ ಎಲ್ಲ ಪತ್ರಿಕೆಗಳನ್ನ 2019 ಪತ್ರಿಕೆಗಳು ಫೆಬ್ರವರಿ 14 ಅಟ್ಯಾಕ್ ಆಗಿರ್ತಕ್ಕಂಥದ್ದು, ಅದಾದ್ಮೇಲೆ ಪತ್ರಿಕೆಗಳನ್ನು ತೆಗೆದು ನೋಡ್ರಿ. ಅದರಲ್ಲೂ ಕೂಡ ಮಂಜಣ್ಣವರು ಮುಳುಬಾಗ್ಲಲ್ಲಿ ಹೇಳಿದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಉಗ್ರವಾದಿಗಳನ್ನ ಮಟ್ಟ ಹಾಕ್ಬೇಕು, ನರೇಂದ್ರ ಮೋದಿ ಅವ್ರಿಗೆ ಶಕ್ತಿ ಇದೆ, ಅವ್ರು ಮಟ್ಟ ಹಾಕ್ತಾರೆ ಅಂತಕ್ಕಂಥ ಅತಿಯಾದ ಭರವಸೆ ಮಂಜಣ್ಣ ಅವ್ರಿಗಿರ್ತಕ್ಕಂಥದ್ದು. ಅತಿಯಾದ ಭರವಸೆಯಲ್ಲಿ ಯುದ್ಧವನ್ನ ಘೋಷಣೆ ಮಾಡಿ ಯುದ್ಧವನ್ನು ಕೂಡ ಮಾಡಿದ್ರು. ಯುದ್ಧ ಮಾಡಿದ ಮಂಜಣ್ಣ ಅವ್ರು ಹೇಳಿರ್ತಕ್ಕಂಥದ್ದು ಯುದ್ಧ ನಿಲ್ಲಿಸಬಾರ್ದಾಗಿತ್ತು. ನಾವು ಇಂಥ ಅವಕಾಶ ನಮ್ಗೆ ಸಿಗೋದಿಲ್ಲ, ಇಂಥ ಅವಕಾಶ ಮತ್ತೆ ನಮ್ಗೆ ಸುವರ್ಣ ಅವಕಾಶ ಸಿಗೋದಿಲ್ಲ. ಯುದ್ಧವನ್ನ ಪ್ರಾರಂಭ ಮಾಡಿದ್ಮೇಲೆ ನಮ್ಮ ಹೆಣ್ಮಕ್ಳ ಮೇಲೆ, ನಮ್ಮ ಹೆಣ್ಮಕ್ಳು ಅರ್ಶಿನ ಕುಂಕುಮ ಕಿತ್ಕೊಂಡಿರ್ತಕ್ಕಂಥವ್ರನ್ನ ನಿರ್ನಾಮ ಮಾಡಿ ಬರ್ಬೇಕಾಗಿತ್ತು ಅಂತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥದ್ದು. ಅವ್ರು ಹೇಳಿರ್ತಕ್ಕಂಥದ್ದು ನೋವಿನಿಂದ ಹೇಳಿರ್ತಕ್ಕಂಥದ್ದು ಅದು ಮಾತು. ಅವರು ಯಾವುದೇ ಸೈನಿಕರನ್ನ ಅಥವಾ ದೇಶದ ಏಕತೆ ಆಗ್ಲಿ ಅಥವಾ ಸಮಗ್ರತೆಗಾಗ್ಲಿ ಯಾವುದು ಕೂಡ ಧಕ್ಕೆ ಬರ್ತಕ್ಕಂಥ ಮಾತಿಲ್ಲ. ಅವ್ರ ಇಂಟೆನ್ಷನ್ ಏನಿತ್ತು, ಯುದ್ಧ ಮಾಡಿದ್ದೀವಿ, ಯುದ್ಧದಲ್ಲಿ ಅವರನ್ನ ಯಾರು ನಮಗೆ ಶತ್ರುಗಳಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ನಿರ್ನಾಮ ಮಾಡ್ಬೇಕಂತಕ್ಕಂಥ ಉದ್ದೇಶ ಅಡಗಿರ್ತೇವೆ ಹೊರತು ಬೇರೆ ಯಾವುದೇ ಉದ್ದೇಶ ಇರಲಿಲ್ಲ. ಇದನ್ನ ಬಿಜೆಪಿಯ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ವಾಟ್ಸಪ್ ಯೂನಿವರ್ಸಿಟಿ, ಫೇಸ್ಬುಕ್ ಯೂನಿವರ್ಸಿಟಿ ಇದೆಯಲ್ಲ, ಬಹುಶಃ ನೀವೆಲ್ಲ ಆ ಕಾಮೆಂಟ್ ಬಾಕ್ಸ್ಗಳಿಗೆ ಹೋಗ್ರಿ. ಬಹುಶಃ ಯಾರು ಕೂಡ ಒರಿಜಿನಲ್ ಐಡಿನೇ ಇಟ್ಕೊಂಡಿಲ್ಲ, ಎಲ್ಲ ಫೇಕ್ ಐಡಿಗಳಿದ್ದಾವೆ, ಎಲ್ಲರೂ ಕಾಮೆಂಟ್ ಮಾಡ್ತಾರೆ. ಯಾವ ಮಂಜಣ್ಣ ಏನಾದ್ರು ಇದೆ ನೀವು ಗಮನದಲ್ಲಿ ಇರ್ಬೋದು. ಈ ನಮ್ಮ ಕಾಂಗ್ರೆಸ್ನಲ್ಲಿ ರಾಮ ಮಂದಿರಕ್ಕೆ ಹೋಗ್ಬಾರ್ದು ಅಂತೇಳಿ ಹೇಳಿದ್ರು ಮಂಜಣ್ಣವ್ರು. ಇದೇ ಮಂಜಣ್ಣವ್ರು ಏನ್ ಹೇಳಿದ್ರು, ಈ ದೇಶದಲ್ಲಿ ಸನಾತನನು ಮುಖ್ಯ, ಎಲ್ಲಾ ಧರ್ಮಗಳು ಒಳಿತು ಮುಖ್ಯ, ರಾಮ ಮಂದಿರಕ್ಕೆ ನನ್ಗೆ ಆಹ್ವಾನ ಬಂದ್ರೆ ನಾಳೆನೆ ಹೋಗ್ತೀನಿ ಅಂದ್ರು. ಸ್ಟಾಲಿನ್ ಅವ್ರ ಮಗ ಉದಯ್ ಸ್ಟಾಲಿನ್ ಒಂದ್ ಮಾತು ಹೇಳ್ದ, ಏನೋ ಹೇಳಿದ್ರು. ಅವತ್ತೇನ್ ಹೇಳಿದ್ರು, ಉದಯ್ ಸ್ಟಾಲಿನ್ಗೆ ಹುಚ್ಚಿಡ್ದಿದೆ ಅಂತ ಹೇಳಿದ್ರು. ಅಂದ್ರೆ ದೇಶದಲ್ಲಿ ಏಕತೆಯನ್ನ ಮಂಜಣ್ಣ ಅವ್ರು ಸಾರ್ತಾ ಇರ್ತಕ್ಕಂಥದ್ದು. ಮಂಜಣ್ಣ ಅವ್ರ ಮೇಲೆ ಇಳಿಸಲದ ಗೂಬೆ ಕುಣಿಸ್ತಕ್ಕಂಥ ಪ್ರಯತ್ನ ಬಿಡಬೇಕು. ಅವರು ಕೂಡ ಈ ದೇಶದ ಪ್ರಜಾಪ್ರಭುತ್ವದ ಸಂವಿಧಾನಬದ್ಧ ಶಾಸಕರಾಗಿದ್ದಾರೆ. ಅವರು ಹೇಳಿರ್ತಕ್ಕಂಥದ್ದು ಸೈನಿಕರಿಗೆ ಅವಮಾನ ಮಾಡ್ತಕ್ಕಂಥದ್ದಲ್ಲ,
ಇದೇ ಸೈನಿಕರು ನಮ್ಮ ಕಚೇರಿಗೆ ಬಂದಾಗ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ. ಕಾರ್ಗಿಲ್ ಯುದ್ಧದಲ್ಲಿ ಮಡಿದಿರ್ತಕ್ಕಂಥವ್ರು ನಮ್ಗೆ ಈ ಥರದ್ದು ಏನಾದ್ರು ಇವೆಂಟ್ಸ್ ಮಾಡ್ಕೊಡ್ಬೇಕಂದ್ರೆ ಅವರೇ ಮುಂದೆ ನಿಂತು ಮಾಡ್ಕೊಟ್ಟಿದ್ದಾರೆ. ಅನೇಕ ಸೈನಿಕರಿಗೆ ಅವರು ಅವ್ರ ತಾಲೂಕಲ್ಲಿ ಮುಳಬಾಗ್ಲಲ್ಲಿದ್ದಾಗ ಕೂಡ ಅವ್ರು ಎಷ್ಟು ಬೇಕೋ ಅಷ್ಟು ಸಹಾಯ ಮಾಡಿದ್ದಾರೆ. ಮಂಜಣ್ಣ ಅವ್ರು ಯಾವತ್ತೂ ಕೂಡ ದೇಶದ ವಿರುದ್ಧವಾಗಿ ಯಾವತ್ತೂ ಕೂಡ ಇರೋದಿಲ್ಲ. ಮಂಜಣ್ಣ ಯಾವತ್ತಿದ್ರೂ ಕೂಡ ದೇಶದ ಪರವಾಗಿ ಇರ್ತಕ್ಕಂಥದ್ದು. ಇವತ್ತು ಪ್ರತಾಪ್ ಸಿಂಹ ಅವ್ರು ಒಂದು ಮಾತು ಹೇಳಿದ್ದಾರೆ, ಸ್ಕ್ವೇರ್ ಫೀಟ್ ಲೆಕ್ಕ ಬಿಟ್ಬಿಟ್ರೆ ಮಂಜು ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಹೇಳಿ. ಮಂಜಣ್ಣನ ಸ್ಕ್ವೇರ್ ಫೀಟ್ ಲೆಕ್ಕ, ವ್ಯಾಪಾರ ಮಾಡೋದು ಗೊತ್ತು, ರಿಯಲ್ ಎಸ್ಟೇಟ್, ಆತನು ಮೂಲತಃ ರಿಯಲ್ ಎಸ್ಟೇಟ್. ನೀನು ಹೆಂಡ್ತಿದ್ದೆ ತಂಗಿ ಅಂತೇಳಿ ಮೈಸೂರಲ್ಲಿ CI ಸೈಟ್ ತಗೊಂಡಲ್ಲ, ಅದ್ಯಾವ ಲೆಕ್ಕ, ಯಾವ ಸ್ಕ್ವೇರ್ ಫೀಟ್ ಲೆಕ್ಕ? ಮನುಷ್ಯನ ವೈಯಕ್ತಿಕವಾಗಿ ತೇಜೋವರ್ಜ ಮಾಡೋದು ಬಿಡ್ಬೇಕು. ಅವ್ರವ್ರು ವೈಯಕ್ತಿಕವಾಗಿ ಇರ್ತಕ್ಕಂಥದ್ದು ಅವ್ರು ಬಿಸ್ನೆಸ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಮಂಜಣ್ಣ ಅವರು ಸೈನಿಕರ ವಿರುದ್ಧವಾಗಿ ಇಲ್ಲ, ದೇಶದ ವಿರುದ್ಧವಾಗಿ ಇಲ್ಲ. ಅವರು ದೇಶದ ಪರವಾಗಿರ್ತಕ್ಕಂಥವ್ರು, ಎಲ್ಲ ಧರ್ಮಗಳನ್ನು ಕೂಡ ಮೆಚ್ಕೊಂಡಿರ್ತಕ್ಕಂಥವ್ರು. ಯಾವುದೋ ಕಾರಣಕ್ಕೆ ಸುಮ್ಮನೆ ವಿನಾಕಾರಣವಾಗಿ ಮಂಜಣ್ಣ ಅವ್ರನ್ನ ದೂಷಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ತಪ್ಪಾಗುತ್ತೆ. ಇವತ್ತು ಮಂಜಣ್ಣ ಅವ್ರ ಹೇಳಿಕೆಯನ್ನ ತಿರ್ಚಿರ್ತಕ್ಕಂಥ ಕೆಲವು ಬಿಜೆಪಿ ಸೋಷಿಯಲ್ ಮೀಡಿಯಾದವರು ನಮ್ಗೆ ಇದೇ ಸೂಲಿಬೆಲೆ ಅವ್ರು ಹೇಳಿರ್ತಕ್ಕಂಥದ್ದು 0.03 ಆಲ್ ಔಟ್ ಅಂತ ಹೇಳಿದ್ರಲ್ಲ, ಎಲ್ಲ ಹೊರಟೋಯ್ತು. ಅಲ್ಲಿಗೆ ದೇಶದಲ್ಲಿ ಪ್ರಶ್ನೆ ಮಾಡುವುದು ತಪ್ಪಾ, ಕೇಳೋದು ತಪ್ಪ? ಏನಾದ್ರು ಅವ್ರೇನಾದ್ರು ನಮ್ಗೆ ಲೆಕ್ಕ ಕೊಡಿ ಅಂತ ಎಲ್ಲಾದ್ರೂ ಮಂಜಣ್ಣ ಹೇಳಿದ್ದಾರ? ನಿರ್ನಾಮ ಮಾಡಬೇಕಾಗಿತ್ತು ಅವ್ರನ್ನ, ಪಾಕಿಸ್ತಾನದವ್ರನ್ನ ನಿರ್ನಾಮ ಮಾಡಬೇಕಾಗಿತ್ತು. ಅವ್ರ ಮುಂದೆ ಯಾವತ್ತೂ ಕೂಡ ತಲೆ ಎತ್ತಬಾರ್ದಾಗಿರ್ತಕ್ಕಂಥ ಉದ್ದೇಶ ಬಿಟ್ಬಿಟ್ರೆ ಅವ್ರಿಗೆ ಬೇರೆ ಉದ್ದೇಶ ಇರಲಿಲ್ಲ. ಆಮೇಲೆ ಮತ್ತೆ ಮೊನ್ನೆ ಪೇಪರ್ ಅಲ್ಲಿ ನೋಡಿದ್ವಿ, ಆಪಲ್ ಕಂಪ್ನಿ ಕೂಡಲೇ ಭಾರತದಿಂದ ತೆರವು ಮಾಡ್ಕೊಂಬರ್ರಿ ಅಂತ. ನಾವು ಮೋದಿ ಅವ್ರನ್ನ ಟೀಕೆ ಮಾಡೋಷ್ಟು ದೊಡ್ಡವರು ನಾವಲ್ಲ, ನಾವು ಅವ್ರನ್ನ ಏಳ್ಸೋರು ನಾವಲ್ಲ. ನಾವ್ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ನಾಯಕರು ದೇಶದ ಸೈನಿಕರ ಪರವಾಗಿರ್ತಕ್ಕಂಥವ್ರು, ಸೈನಿಕರ ವಿರುದ್ಧವಾಗಿಲ್ಲ. ವಿನಾಕಾರಣವಾಗಿ ಮಂಜುನಾಥ್ ಅವರು ಸೈನಿಕರ ವಿರುದ್ಧವಾಗಿದ್ದಾರೆ, ಭಾರತ ದೇಶದ ಸೈನ್ಯದ ವಿರುದ್ಧವಾಗಿದ್ದಾರೆ ಅಂತಕ್ಕಂಥ ಸುಳ್ಳನ್ನು ಹಬ್ಬಿಸ್ತಕ್ಕಂಥದ್ದು ಬಿಡಬೇಕು. ಮಂಜಣ್ಣ ಯಾವತ್ತೂ ಕೂಡ ಪಕ್ಷಾತೀತವಾಗಿ ನಡ್ಕೊಂಡಿರ್ತಕ್ಕಂಥವ್ರು, ಧರ್ಮಗಳಿಗೆ ಅತೀತವಾಗಿ ನಡ್ಕೊಂಡಿರ್ತಕ್ಕಂಥ ಮನುಷ್ಯತ್ವ ಮಂಜಣ್ಣನಿಗೆ ಇರ್ತಕ್ಕಂಥದ್ದು. 15 ದಿವಸದಲ್ಲಿ ಇಲ್ಲಿ ಬಂದು ಗೆದ್ದಿದ್ದಾರೆ ಅಂದ್ರೆ ಅವರ ವ್ಯಕ್ತಿತ್ವ ಮತ್ತು ಅವರು ಎಲ್ಲಾ ಧರ್ಮಗಳ ಜೊತೆ ಇರ್ತಕ್ಕಂಥ ಒಡನಾಟದಿಂದ ಅಷ್ಟೇ ಗೆದ್ದಿರ್ತಕ್ಕಂಥದ್ದು. ಹಾಗಾಗಿ ಮಂಜಣ್ಣ ಅವರ ವಿರುದ್ಧವಾಗಿ ನಡೆಸ್ತಾ ಇರ್ತಕ್ಕಂಥ ಎಲ್ಲಾ ಪಿತೂರುಗಳನ್ನು ಕೂಡ ನಾವು ಖಂಡಿಸ್ತೇವೆ. ನಾವೆಲ್ಲರೂ ಕೂಡ, ಎಲ್ಲ ವರ್ಗದವರು ಕೂಡ, ಎಲ್ಲ ಧರ್ಮದವರು ಕೂಡ ಮಂಜಣ್ಣ ಜೊತೆಗಿದ್ದೇವೆ. ಯಾಕಂದ್ರೆ ಈಗ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ನನ್ಗೇನೋ ಡಿಫ್ರೆನ್ಸ್ ಬಂದಾಗ ನಾನು ಮಾಸ್ಟರ್ನ ಕೇಳಬಾರ್ದಾ? ಸರ್ ಇದು ಹೇಳ್ಕೊಡಿ ಅಂದ್ರೆ ಅದು ದೇಶದ್ರೋಹಿ ಆಗ್ಬಿಡ್ತಾಯ್ತಾ? 27 ಜನ ಯಾರು ಸತ್ತಿದ್ದಾರೆ ಅಂತ ನಾವು ಇಂಡಿಯಾ ಡಿಕ್ಲೇರ್ ಮಾಡಿದೀವಿ ಸರ್. 27 ಜನ ಯಾರ್ಯಾರು ಸತ್ತಿದ್ದೀವಿ ಅಂತ. ಉಗ್ರವಾದಿಗಳು ಯಾರು ಸತ್ತಿದ್ದಾರೆ ಬಿಡುಗಡೆ ಮಾಡ್ಲಿ ಬಿಡ್ರಿ, ತಪ್ಪೇನಿದೆ? ಸತ್ತೋಗಿರೋ ಹೆಸರಲ್ಲಿ ನಾವು ಖುಷಿ ಬೀಳ್ತೀವಲ್ವಾ? ಅವ್ನು ಯಾರೋ ಬಂದು 4 ಜನ ಸುಟ್ಬಿಟ್ಟು ಹೋದ್ರಲ್ಲ, ಅವ್ರಿಗೆ ಸತ್ತೋದ್ರ ಅವ್ರು ಇಂಪಾರ್ಟೆಂಟ್ ಆಗಿ ಅವ್ರು ಸಾಯಿಸ್ಬೇಕಾಗಿತ್ತು. ಅವ್ರು ಸತ್ತಿದ್ದಾರೆ ಇಲ್ವ ಅನ್ನೋದೇ ಗೊತ್ತಿಲ್ವಲ್ಲ. ನಮ್ಮ ಹೆಣ್ಮಕ್ಳು ತಗೊಂಡ್ರಲ್ಲ, ಇವತ್ತು ಮುರಳಿ ನಾಯಕ್ ಇವತ್ತು ತೀರ್ಕೊಂಡಿದ್ದಾರೆ. ಯಾಕೆ ಅವ್ರ ಬಗ್ಗೆ ನಾವು ಕಂಡೋಲೆನ್ಸ್ ಮಾಡಿಲ್ವಾ? ಶಾಸಕರು ಸಂತಾಪ ವ್ಯಕ್ತಪಡಿಸಿಲ್ವಾ? ನಮ್ಗೆಲ್ಲ ಹೇಳಿದ್ದಾರೆ ನಾವು ಹೋಗ್ಬರೋಣ, ಇವತ್ತು ಎಲ್ಲಾರು ಹೋಗ್ತಿದ್ರು, ನಾವು ಹೋಗೋಣ. ಇದು ಆಗಿದ್ದಕ್ಕೆ ಮೊದ್ಲೇ ಹೇಳಿದ್ರು ಪಾಪ ಅವರು, ನಾವೆಲ್ಲರೂ ಹೋಗೋಣ ಅಂತೇಳಿ. ಮುರಳಿ ಎಲ್ಲಿದ್ದಾನೆ? ಮುರಳಿಗೂ ನಮ್ಗೆಲ್ಲ ಹೇಳಿದ್ರು, ನಾವು ಕೂತ್ಕೊಂಡಿದ್ದಾಗ ಮುರಳಿ ಹೋಗೋಣ, ನಾವೆಲ್ಲರೂ ಹೋಗಿ ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡ್ಕೊಂಡು ನಮ್ಮ ಕೈಲಾಗಿದ್ ಮಾಡ್ಬಿಟ್ಟು ಬರೋಣ ಅಂತ ಒಳ್ಳೆ ಮನ್ಸಿರ್ತಕ್ಕಂಥವ್ರು ಮಂಜಣ್ಣವ್ರು. ಮಂಜಣ್ಣವ್ರ ಬಗ್ಗೆ ಬಿಜೆಪಿ ಅವ್ರು ವಿನಾಕಾರಣ ಮಾತಾಡ್ತಕ್ಕಂಥದ್ದು ಬಿಡಬೇಕು. ಇದೇ ಬಿಜೆಪಿ ಅವರೇ ಮಂಜಣ್ಣ ಏನೇನು ಮಾತಾಡಿದ್ರೆ ಅದನ್ನೆಲ್ಲ ಅವರೇ ಸ್ಕ್ರೀನ್ ಶಾಟ್ಗೆ ಹಾಕೊಂಡು, ವಾಟ್ಸಪ್ಗೆ ಹಾಕೊಂಡು, ಫೇಸ್ಬುಕ್ ಹಾಕೊಂಡಿರೋದು ಇದೆ ಕೋಲಾರಲ್ಲಿ. ಸರ್, ಈಗ ಅವರು ಒಂದು ಮಾತು ತುಂಬಾ ಟ್ರೋಲ್